ನಮಸ್ಕಾರ ಪ್ರಿಯ ವೀಕ್ಷಕರೇ, ಯರಗಟ್ಟಿ ಸುದ್ದಿ. ಹನಗಂಡಿ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ಕೋಟಗಿ ಬಂಧುಗಳಿಂದ ತುಲಾಭಾರ. ಯರಗಟ್ಟಿ ತಾಲೂಕಿನ ದಾಸವಾಳ ಗ್ರಾಮದಲ್ಲಿ ಸದಾಶಿವ ಶಿರೋಳ ಇವರ ಜಮೀನಿನಲ್ಲಿ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಕೋಟಗಿ ಬಂಧುಗಳಿಂದ ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಹನಗಂಡಿಯ ಶ್ರೀ ಶಿವಗೊಂಡೇಶ್ವರ ಆಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯಮೇಳ ಹಾಗೂ ಕುಂಭಮೇಳದೊಂದಿಗೆ ಮೆರವಣಿಗೆ ಮಾಡುತ್ತಾ ಕಾರ್ಯಕ್ರಮದ ಸ್ಥಳಕ್ಕೆ ಕರೆತರಲಾಯಿತು. ತದನಂತರ ಪ್ರಥಮ ತುಲಾಭಾರ ಕೋಟಗಿ ಬಂಧುಗಳಿಂದ ಮಾಡಲಾಯಿತು. ಸತತ 21 ವರ್ಷದಿಂದ ಪೂಜ್ಯರ ಸೇವೆ ಮಾಡುತ್ತಾ ಬಂದ ಸದಾಶಿವ ಶಿರೋಳ್ ಇವರಿಂದ ಈ ಕಾರ್ಯಕ್ರಮ ನಡೆಸಿಕೊಟ್ಟರು. ತುಲಾಭಾರಕ್ಕೆ ಧನ ಸಹಾಯ ಮಾಡಿದವರು ಮಲ್ಲಪ್ಪ, ರಾಮಪ್ಪ ಕೋಟಗಿ, ವಿಠ್ಠಲ್ ಕೋಟಗಿ, ಮಾನಿಂಗ್ ಕೋಟಗಿ, ಬಸು ಕೋಟಗಿ, ಬಸು ಬಾಗಿ, ಹಣಮಂತ ಕೋಟಗಿ, ಸತ್ಯಪ್ಪ ಕೋಟಗಿ, ಗುರುಪಾದ್ ಕೋಟಗಿ, ಆನಂದ್ ಕೋಟಗಿ. ಶ್ರೀ ಪರಮಪೂಜ್ಯ ಶಿಷ್ಯರಾದ ಸದಾಶಿವ ಯರಗಟ್ಟಿ, ಅಕ್ಷಯ ಬಕರೆ ಬನಹಟ್ಟಿ, ಕುಮಾರ್ ಮಡವಾಳ್, ಸದಾಶಿವ ಹಿಡಕಲ್, ಸೋಮಯ್ಯ ಮಠಪತಿ, ಮಾಯಪ್ಪ ಹನಗಂಡಿ, ಬಸಯ್ಯ ಮಠಪತಿ, ಅಭಿಷೇಕ್ ಯಲ್ಲಟ್ಟಿ, ಸಂಗಯ್ಯ ನೀರ್ ಬೂದಿಹಾಳ್, ಕೃಷ್ಣ ರಾಮದುರ್ಗ, ಅಪ್ಪನ ರಾಮದುರ್ಗ, ಮೀರ್ ಸಾಬು ವಜ್ರವಾಡ್, ಬಸು ಹನಗಂಡಿ, ಸಕ್ಕವ್ವ ಮುನ್ಯಾಳ್. ಕೀರ್ತನಕಾರರಾದ ಬಸವರಾಜೇಂದ್ರ ಜುಂಜರವಾಡ್, ಸಂತೋಷ್ ಮುಗುಳ್ಖೋಡ್, ಕುಮಾರ್ ಮುಗುಳ್ಖೋಡ್, ಕೆಂಪವಾಡ್ ಗ್ರಾಮದ ಭಕ್ತರು ಹಾಗೂ ಸಕಲ ದಾಸನಾಳ ಗ್ರಾಮಸ್ಥರು ಈ ತುಲಾಭಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈರೋ ರಿಪೋರ್ಟ್ ಸದಾಶಿವ ಸಾಲಮನಿ, ಅಮರವಾಹಿನಿ ಕನ್ನಡ ನ್ಯೂಸ್, ಯರಗಟ್ಟಿ. ನೀವೆಲ್ಲ ಸೇರಿದ್ದೀರಿ. ಅಪ್ಪಗಳದ್ ಹೆಂಗಂದ್ರೆ ಅವ್ರು ಹೊಗಳಿಸ್ಕೊಳಂಗಿಲ್ರಿ. ಎಲ್ಲಿ ನಮ್ಗೆ ಬೈತಾರ ಮತ್ತೆ ಹೋಗಿ ಏನೋ ಸೊಕ್ಕ ಬಂದತ್ತೆ ನನ್ನ ಯಾಕೆ ಹೊಗಳ್ತೀನಿ ಅಂತ ತಾರವ್ರು. ಆದ್ರೆ ನಾವ್ ಇವ್ ಯಾವ ಹೊಗಳಿದ್ದು ಅಲ್ಲ, ಇವ್ ಯಾವ ಸಹಿತ ದೊಡ್ಡ ದೊಡ್ಡ ಮಾತುಗಳು, ಇವ್ ಕರೆ ಘಟನೆಗಳು ಇವೆಲ್ಲ. ನೀವು ಬೇಕಾದ್ರೆ ಹನಗಂಡಿಗೆ ಹೋಗಿ ನೋಡ್ರಿ. ಇವತ್ತು ಮಂಗಳವಾರ ವಾರ ಅವ್ರದ್ದು ಅಜ್ಜಾರ್ ವಾರ. ಇವತ್ತು ಸಾವಿರಾರು ಜನ ಭಕ್ತರು ಬಂದು ಮುಂಜಾನೆ 4 ಗಂಟೆಗೆ ಒಂದ್ ಪಾಳೆ ಹಾಸ್ತಾರಲ್ರಿ, ತಮ್ಮ ದುಃಖ ದುಮ್ಮಾನ ದೂರ ಮಾಡ್ಕೊಳಕ್ ಅಂತ ಹೇಳಿ 4 ಗಂಟೆಗೆ ಒಂದ್ ಪಾಳೆ ಹಾಸ್ತಾರ. ಅಂತ ವಾರ ಬಿಟ್ಟು ನಿಮ್ಮ ಬದುಕನ್ನ ಪೂರಾ ಮಾಡಕ್ ಬಂದಾರಲ್ರಿ, ಜೋರಾಗಿ ಚಪ್ಪಾಳೆ ಇರ್ತಂತ ನಾವು ಅಜ್ಜಾರನ್ನ ನಾವು ಸ್ವಾಗತ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಅಂತಹ ಪೂಜ್ಯರಿಗೆ ನಮ್ಮ ಕೊಟಗಿ ಬಂಧುಗಳು ಯಾರ ಮಾಲಾರ್ಪಣೆ ಮಾಡಿ ಈ ಮಾತು ಕರಿತೇ ನೀವು ಬರಕ್ಕೆ ನಮಸ್ಕಾರ ಮಾಡಿಕ್ರಿ. ಅಲ್ಲೇ ಕೊಡ್ರಿ ಸ್ವಲ್ಪ ಗದ್ದಲ ಮಾಡ್ಬೇಡ್ರಿ. ಗದ್ದಲ ಮಾಡಿ ಹೂ ಸಾಕು. ಯಾಕಂತಂದ್ರೆ ಇನ್ನು ಊರಿನೊಳಗಿರ್ತಕ್ಕಂಥ ನವಗ್ರಹಗಳು ಅಂತ ಹೇಳಿ, ಹೌದಲ್ಲ, ನವಗ್ರಹಗಳ ವಿಶೇಷ ನೋಡ್ರಿ. ಓಂ ಶಿವಾಯ ನಮಃ, ಪ್ರಿಯಾಯ ನಮಃ, ಓಂ ಶಿವಾಯ ನಮಃ, ಶಿವಾಸದೇ ನಮಃ, ಓಂ ಶಿವಾಯ ನಮಃ, ರಾತಾಯೇ ನಮಃ, ಓಂ ಶಿವಾಯ ನಮಃ, ನಮತೆ ನಮಃ, ಓಂ ಶಿವಾಯ ನಮಃ, ನಾಧಿಪಾಯ ನಮಃ, ಓಂ ಶಿವಾಯ ನಮಃ, ಸಂಜಯಾಯ ನಮಃ, ಓಂ ಶಿವಾಯ ನಮಃ, ಸ್ಮತನವೇ ನಮಃ, ಓಂ ಶಿವಾಯ ನಮಃ, ಜಗದ್ರೂಪಿಣೇ ನಮಃ, ಓಂ ಶಿವಾಯ ನಮಃ, ಗುರವೇ ನಮಃ. ನಮ್ಮ ಹತ್ತಿರ ದುಡ್ಡು ಐತೆ ಅಂತ ಅಲ್ಲೋದಲ್ಲ, ನಮ್ಮ ಹತ್ತಿರ ಭಕ್ತಿ ಅಂತ ಹೇಳಿ ಪರಮ ಪೂಜ್ಯರು ಆಗಮಿಸಿ ಈ ಸೇವೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಕೊಟಗಿ ಬಂಧುಗಳಿಗೆ ನೀವೆಲ್ಲರೂ ಜೋರಾದ ಚಪ್ಪಾಳಿಗಳನ್ನ ಸಮರ್ಪಿಸಿಕೊಂಡ್ರಿಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗೋಣ. ಯಾಕಂತಂದ್ರೆ ಅವರು ಇರ್ತಕ್ಕಂತಹ ಆ ಒಂದು ಕಾಣಿಕೆಯ 1 ರೂಪಾಯಿಗಳು ಸಹಿತ ಏನಪ್ಪಾ ಅಂತಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂತಹ ಸಿದ್ದೇಶ್ವರ ಮಹಾಸ್ವಾಮಿಗಳು ನೆರವೇರಿಸಿರ್ತಕ್ಕಂತಹ ಆ ಧಾರ್ಮಿಕ ಛತ್ರದೊಳಗೆ ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಅನುಕೂಲ ಆಗುವ ರೀತಿ ಆ ಎಲ್ಲ ಕಾರ್ಯಕ್ರಮಗಳು ಸಹಿತ ಪರಮ ಪೂಜ್ಯರ ನೇತೃತ್ವದೊಳಗೆ ನೆರವೇರ್ತಾ ಇದ್ದಾವೆ. ಅದೇ ರೀತಿ ಶಿವಗೊಂಡೇಶ್ವರ ಆಶ್ರಮದ ನೂತನ ಕಟ್ಟಡವೂ ಸಹಿತ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಸಹಿತ ಬರದಿಂದ ಸಾಕ್ಷಿ ತದ್ಕೊಳ್ಬೇಕು ಅನ್ನತಕ್ಕಂಥ ವಿಚಾರವನ್ನ ಹೇಳ್ತಾ, ಇಲ್ಲಿ ಆಗಮಿಸಿರ್ತಕ್ಕಂಥ ದಾಸನೂರಿ ಶಿವತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದೊಳಗ ಸಹಸ್ರ ಮುತ್ತೈದರಿಗೆ ಉಡಿ ತುಂಬಿ ಮುತ್ತೈದರನ್ನ ಆರಾಧಿಸ್ತಕ್ಕಂಥ ಒಂದು ಕೆಲಸ ತೆಲಂಗಾಣದಿಂದ ಅನೇಕ ಸದ್ಭಕ್ತರು ಆ ಪರಮ ಪೂಜ್ಯರಾಗಿರ್ತಕ್ಕಂತಹ ಬಾತಿರ್ತಕ್ಕಂತಹ ಅವರೆಲ್ಲರನ್ನು ಸಹಿತ ಉದ್ಧಾರ ಮಾಡಿರ್ತಕ್ಕಂತಹ ಕಲಿಯುಗದ ಕರುಣಾಮೂರ್ತಿ ಯಾರಾದ್ರಿದ್ರೆ ಅದು ಸಿದ್ದೇಶ್ವರ ಮಹಾ ಫೋಟೋ. ನಾವು ಸ್ವಲ್ಪ ಕಾಲಾಗಿನ ಚಪ್ಪಲಿ ಹೆಂಗ ಕಳೆದು ಹೊರಗಿಟ್ಟು ಬರ್ತೀವಲ್ರಿ, ಹಂಗ ನಮ್ಮ ಜಾತಿಯನ್ನ ಕಳೆದಿಟ್ಟು ಬಂದಲ್ಲಿ ಅವರು ಉದ್ಧಾರ ಮಾಡ್ತಕ್ಕಂತಹ ಗುರುಗಳು ಶಿವಗೊಂಡೇಶ್ವರ ಮಹಾರಾಜ ಕಿ ಜೈ, ಬಸವೇಶ್ವರ ಮಹಾರಾಜ ಕಿ ಜೈ, ದಿಗಂಬರೇಶ್ವರ ಮಹಾರಾಜ ಕಿ ಜೈ. ಜೋರಾದ ಚಪ್ಪಾಳೆಯನ್ನ ತರ್ತ ನಾವೆಲ್ಲರೂ ಸಹಿತ ಈ ಪುಣ್ಯ ಕಾಲಕ್ಕೆ ಸಾಕ್ಷಿ ಆಗ್ಬೇಕು. ಹೆಂಗ ಅಜ್ಜಿಯವ್ರು ಏರಾಕತ್ತಾರಲ್ಲ, ಈ ಮನೆತನ ಹಂಗ ಏರಿ ಅಂತೇಳಿ ಜೋರಾಗಿ ಚಪ್ಪಾಳೆಯನ್ನ ತರ್ತ ನಾವೆಲ್ಲರೂ ಸಹಿತ ಗುರುವಿನ ಆಶೀರ್ವಾದವನ್ನ ಪಡ್ಕೊಂಡು ಶ್ರೀರಾಮ ಶಿವಾಯ ನಮಃ, ಓಂ ಶಿವಾಯ ನಮಃ, ಶಿವಾಯ ನಮಃ.
ಬಿಲ್ವಪತ್ರಿ ಹೂವ ಪೂಜೆಗೆ ತಂದೇವ ಬಿಲ್ವಪತ್ರಿ ಹೂವ ಪೂಜೆಗೆ ತಂದೆ